ನಮಸ್ಕಾರ ಎಲ್ಲರಿಗೂ. ಮುಸ್ಲಿಂ ಸ್ಟೈಲ್ ದಾಲ್ಚಾ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತು ನೋಡ್ಕೊಂಡು ಬನ್ನಿರಿ. ಇವಾಗ ರಂಜಾನ್ ನಡೆದೈತಿ, ಅದಕ್ಕೆ ಎಲ್ಲರೂ ವೆರೈಟಿ ಮಾಡಿಕೊಂಡು ಊಟ ಮಾಡ್ತಿರ್ತಾರೆ ಅವರು ರೋಜಾ ಇದ್ದವರು. ಅದಕ್ಕೆ ಇವತ್ತು ದಾಲ್ಚಾ ರೆಸಿಪಿ ತೋರಿಸ್ತಿದ್ದೀನಿ ನೋಡಿರಿ. ಈಗ ಮೊದಲಿಗೆ ಒಂದು ಕಪ್ಪು ಕಡಲೆಬೇಳೆನ 3 ಟೊಮೆಟೊ ಹಾಕಿ ಒಂದು 4-5 ವಿಷಲ್ ಮಾಡ್ಕೊಂಡು ಬಿಡಬೇಕು. ಈಗ ಕಡಲೆಬೇಳೆಯನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಈ ದಾಲ್ಚಾಗ ಕಡಲೆಬೇಳೆ ಪೂರ್ತಿ ಪೇಸ್ಟ್ ಆದ್ರೇ ಚಲೋ ಆಗುತ್ತೆ. ಅದಕ್ಕಂತೇಳಿ ನಾವು ಈ ಟೊಮೆಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಮಿಕ್ಸಿಗೆ ಹಾಕಿ. ಇದು ದಾಲ್ಚಾ ನೋಡ್ರಿ, ಈ ರೈಸ್ ಜೊತೆ, ಈ ಮಸಾಲ ರೈಸ್ ಜೊತೆ ದಾಲ್ಚಾನ ಮಾಡ್ತಾರೆ. ಆ ಮಸಾಲ ರೈಸ್ ಹೆಂಗೆ ಮಾಡೋದು ಅಂಥೇಳಿನೂ ನಾನು ನಾಳೆಗೆ ತೋರಿಸ್ತೀನಿ. ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆಂದಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಇದನ್ನು ನಾವು ಕಲ್ಲೊಳಗೆ ಜಜ್ಕೊಳಕತ್ತೀವಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇವಾಗ ದಾಲ್ಚಾ ರೆಸಿಪಿ ನೋಡ್ಕೊಂಡು ಬನ್ನಿರಿ. ಈಗ ಮೊದಲಿಗೆ 1-2 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೋಬೇಕ್ರಿ. ಎಣ್ಣೆ ಚೆಂದಂಗೆ ಆದಮೇಲೆ ಉದ್ದಗೆ ಉಳ್ಳಾಗಡ್ಡಿನ ಹೆಚ್ಕೊಂಡು ಚೆಂದಂಗೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಈಗೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಹಾಕಿ ಮಾಡ್ಕೊಂಡಿರ್ತಲ್ಲ ಅದನ್ನು ಎತ್ತಿಟ್ಕೊಳ್ಬೇಕು. ಆಮೇಲೆ ಈಗ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇದೇನು ಪೇಸ್ಟ್ ಇರುತ್ತಲ್ರಿ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ 1-2 ಸ್ಪೂನ್ದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಾವು. 1 ಸ್ಪೂನು ಅರಿಶಿನದ ಪುಡಿ, 1 ಸ್ಪೂನು ಗರಂ ಮಸಾಲ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರು. ಇದೆಲ್ಲ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಕಡಲೆಬೇಳೆ ಟೊಮೆಟೊನ, ಅದನ್ನು ಇದ್ರೊಳಗೆ ಹಾಕಿ ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ. ಭಾಳ ಈಸಿಯಾಗಿ ತೋರಿಸಿದ್ದೀವಿ. ಇದು ದಾಲ್ಚಾ ರೆಸಿಪಿ ಮಸಾಲ ರೈಸ್ ಜೊತೆ ಅಂದರೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇದನ್ನು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರಾಗಿ ಮಾಡ್ಕೋಬಾರ್ದ್ರಿ. ಇದು ದಾಲ್ಚಾ ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುವಾಗಿ ಇರಬಾರ್ದು, ಒಂದು ಮೀಡಿಯಮ್ ಹದಕ್ಕೆ ಮಾಡ್ಕೋಬೇಕಾಗತ್ತೆ ರೀ ಇದು ದಾಲ್ಚಾ. ಇದನ್ನು ನೋಡಿಕೊಂಡು ನೀರು ಹಾಕ್ಕೊಂಡು ಚೆಂದಂಗೆ ಕುದಿಸ್ಕೊಂಡು ಬಿಟ್ವಿ ಅಂತಂದ್ರೆ ದಾಲ್ಚಾ ರೆಡಿ ಆಗುತ್ತೆ. ಯಾರಿಗಾದರೂ ಇಷ್ಟವಾದರೆ ಮಾಡ್ಕೊಂಡು ನೋಡಿರಿ ಒಂದು ಸರಿ. ಮಸಾಲ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಈಗ ನೋಡಿರಿ ಮಸಾಲ ರೈಸು ಇದನ್ನು ಹೆಂಗೆ ಮಾಡಿದೆ ಅಂಥೇಳಿ ನಾಳೆಗೆ ತೋರಿಸ್ತೀನಿ. ಅದ್ರ ಜೊತೆ ಚಿಕನ್ ಸುಕ್ಕ ಮತ್ತು ದಾಲ್ಚಾ ಹಾಕ್ಕೊಂಡು ಊಟ ಮಾಡಿದ್ರೆ ಮುಸ್ಲಿಂ ಥಾಲಿ ರೆಡಿ ಆಯ್ತು ನೋಡಿರಿ. ಸೈಡಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡಿದ್ವಿ ಅಂತಂದ್ರೆ ಸೂಪರಾಗಿರುತ್ತೆ ನೋಡಿರಿ. ದಾಲ್ಚಾ ಈ ಥರ ಆಗಿರುತ್ತೆ. ನಮಸ್ಕಾರ.